ಗೆಳೆಯರೇ, ಈ ಪ್ರಪಂಚದಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರತಿಭೆ ಅನ್ನೋದು ಇದ್ದೇ ಇರುತ್ತೆ. ಆ ಪ್ರತಿಭೆ ಏನು ಅನ್ನೋದನ್ನ ನಾವು ಕಂಡ್ಕೋಬೇಕು ಅಂತಂದ್ರೆ ಬಹಳಷ್ಟು ಜನ ಅವರ ಜೀವನದಲ್ಲಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ ಮರ್ತು ಹೋಗ್ತಾರೆ ಅಥವಾ ಅದನ್ನ ಕೇರ್ಲೆಸ್ ಮಾಡಿಬಿಡ್ತಾರೆ. ಆ ರೀತಿ ಆಗಬಾರ್ದು. ಯಾತಕ್ಕೋಸ್ಕರ ಅಂತಂದ್ರೆ ನಾವು ನಮ್ಮ ಜೊತೆ ಒಂದು 5-10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ನಮಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ, ನನ್ನ ಜೀವನದ ಪರ್ಪಸ್ ಏನು, ಸೊ ಆ ಪರ್ಪಸ್ ಏನು ಅನ್ನೋದನ್ನ ಅವರು ಅರ್ಥ ಮಾಡಿಕೊಂಡು ಆ ಪರ್ಪಸ್ನಲ್ಲಿ ಆ ಒಂದು ವಿಷಯದಲ್ಲಿ ನಾನು ಸಾಧನೆ ಮಾಡಬೇಕು ಅಂತ ಅವರು ದೃಢ ನಿರ್ಧಾರ ಮಾಡಿ ಮುಂದೆ ಹೆಜ್ಜೆ ಇಟ್ಟರೆ ಖಂಡಿತ ಪ್ರತಿಯೊಬ್ಬರು ಕೂಡ ಏನಾದರೂ ಒಂದು ಸಾಧನೆ ಮಾಡ್ಬೋದು. ಸೊ ಹಾಗೆ ಒಬ್ಬ ವ್ಯಕ್ತಿ ತನ್ನ ಪರ್ಪಸ್ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಸಾಧನೆ ಮಾಡ್ತೀನಿ ಅಂತ ಅವನು ದೃಢ ನಿರ್ಧಾರ ಮಾಡಿ ಮುಂದೆ ಹೆಜ್ಜೆ ಇಟ್ಟಾಗ ಅವನ ಸುತ್ತ ಯಾಕೆ ಅವನ ಸ್ನೇಹಿತರಿಂದ ಹಿಡಿದು ಅವನ ಸಂಬಂಧಿಕರು ಎಲ್ಲರೂ ಕೂಡ ಅವನನ್ನು ಟೀಕೆ ಮಾಡೋದು ಮತ್ತೆ ಗೇಲಿ ಮಾಡೋದು, ನಗೋದು, ಆಡ್ಕೊಂಡು ನಗೋದು, ಸೊ ಇವೆಲ್ಲ ಸಹಜ. ಆದರೆ ಇದೆಲ್ಲ ಸಹಜ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ವಚನಕಾರರಲ್ಲಿ ಒಬ್ಬರಾದಂತಹ ನಮ್ಮ ಅಕ್ಕ ಮಹಾದೇವಿಯವರು ಇದೆಲ್ಲ ಸಹಜ ಕಣಪ್ಪ, ಅಂದರೆ ಇದನ್ನೆಲ್ಲ ನೀನು ಕಿವಿಗೆ ಹಾಕ್ಕೋಬಾರ್ದು, ಅಂದರೆ ಬೇರೆಯವ್ರು ನಿನ್ನ ಬಗ್ಗೆ ಏನು ಅನ್ಕೋತಾರೆ, ಬೇರೆಯವರು ನಿನ್ನ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಆಡ್ತಾರೆ, ಸೊ ಇದ್ರ ಬಗ್ಗೆ ಎಲ್ಲ ನೀನು ಕಿವಿಗೆ ಹಾಕ್ಕೋಬಾರ್ದು, ಕಡೆಗಣಿಸು. ಸೊ ಯಾವುದನ್ನು ಕಿವಿಗೆ ಹಾಕ್ಕೊಳ್ದೆ ನೀನು ನಿನ್ನ ಕೆಲಸವನ್ನು ಮಾಡ್ತಾ ಹೋಗು, ಆಗ ನಿನ್ನ ಜೀವನದಲ್ಲಿ ನೀನು ಸಾಧನೆ ಮಾಡ್ಬೋದು ಅಂತ ಹೇಳೋದನ್ನ ಯಾವ ರೀತಿ ಹೇಳಿದ್ದಾರೆ ಅಂತಂದರೆ, ಅವ್ರದೇ ಸ್ಟೈಲ್ನಲ್ಲಿ ಬಹಳಷ್ಟು ಉದಾಹರಣೆಗಳನ್ನು ಕೊಡ್ತಾ ಅವ್ರು ಹೇಳ್ತಾರೆ. ಅಂದರೆ ಎಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ. ಈ ವಚನದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಅಂತ ಕೇಳ್ತಾರೆ. ಅಂದ್ರೆ ಬೆಟ್ಟದ ಮೇಲೆ ಮನೆ ಮಾಡಿಕೊಂಡು ಅಲ್ಲಿ ಮೃಗಗಳು ಬರುತ್ತೆ, ಮನೆ ಮಾಡಿರೋದೇ ಬೆಟ್ಟದ ಮೇಲೆ, ಅಂದಮೇಲೆ ಅಲ್ಲಿ ಮೃಗಗಳು ಬರುತ್ತೆ ಅಂತ ಯಾಕೆ ಭಯ ಪಟ್ರೆ ಅದು ಆಗುತ್ತಾ ಅಂತ ಕೇಳ್ತಾರೆ. ಇನ್ನೊಂದು ಕಡೆ ಇನ್ನೊಂದು ಹೇಳ್ತಾರೆ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದೊಡೆಂತಯ್ಯ. ಸಮುದ್ರದ ಹತ್ರನೇ ಮನೆ ಮಾಡಿ ಅಲ್ಲಿ ಅಲೆಗಳು ಬರುತ್ತೆ, ಅಲ್ಲಿ ಅಂದರೆ ಮುಂದೆ ಅಂದರೆ ಯಾವಾಗಾದರೂ ಸುನಾಮಿ ಬರ್ಬೋದು, ಈ ರೀತಿ ಅಂಜಿಕೆ ಯಾಕೆ ಅಂತ ಅವ್ರು ಕೇಳ್ತಾರೆ. ಮತ್ತು ಅದೇ ರೀತಿ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ. ನೋಡಿ, ಅಲ್ಲೇ ಮೀನಿಂಗ್ ಇದೆ. ಎಷ್ಟು ಸಿಂಪಲ್ ಆಗಿ ಎಲ್ರಿಗೂ ಅರ್ಥ ಆಗೋ ರೀತಿ ಅವರು ಎಕ್ಸಾಂಪಲ್ ಕೊಡ್ತಾ ಹೇಳ್ತಾರೆ ನೋಡಿ. ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಈ ಲೋಕದೊಳಗೆ ಹುಟ್ಟಿದ ಬಳಿಕ ಸುತ್ತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರು ಅಂತ ಹೇಳ್ತಾರೆ. ಸಮಾಧಾನಿಯಾಗಿರಬೇಕು ಅಂತ ಹೇಳ್ತಾರೆ. ಇನ್ನೊಂದ್ಸತಿ ಓದ್ತೀನಿ, ಕೇಳಿ ಸ್ನೇಹಿತರೆ, ಕೇಳಿಸ್ಕೊಳ್ಳಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಈ ಲೋಕದೊಳಗೆ ಹುಟ್ಟಿದ ಬಳಿಕ ಸುತ್ತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು, ಆಗಲೇ ನಮ್ಮ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದನ್ನ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನೋಡಿ ನಮ್ಮ ಅಕ್ಕ ಮಹಾದೇವಿಯವರು. ಸೊ ಇದನ್ನ ನಾನು ಹೇಳಬೇಕು ಅಂದ್ಕೊಂಡೆ. ಸೊ ಅಂದರೆ ಈ ರೀತಿ ನಮ್ಮ ವಚನಕಾರರು ಅಂತ ಹೇಳಿದ್ರೆ, ಅಂದರೆ ನಿಜವಾದ ಭಕ್ತಿ ಅಂದರೆ ಏನು, ನಿಜವಾಗ್ಲೂ ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಲ್ಲವನ್ನೂ ಕೂಡ, ಅಂದರೆ ಸಮಾಜದಲ್ಲಿ ನಡೆಯುವಂತಹ ದೌರ್ಜನ್ಯಗಳ ಬಗ್ಗೆ ಆಗಿರ್ಬೋದು, ಎಲ್ಲ ರೀತಿಯಾದಂಥ ವಿಷಯಗಳನ್ನು ಕೂಡ ಒಂಥರ ಅಂದರೆ ಸಮಾಜದಲ್ಲಿರ್ತಕ್ಕಂತಹ ನೆಗೆಟಿವ್ ಆದಂಥ ವಿಷಯಗಳು, ಪಾಸಿಟಿವ್ ಆದಂಥ ವಿಷಯಗಳು, ಯಾವುದು ಸರಿ ಯಾವುದು ತಪ್ಪು, ನಿಜವಾದ ದೇವರ ಭಕ್ತಿ ಅಂದರೆ ಏನು, ಎಲ್ಲ ವಿಷಯವನ್ನು ಕೂಡ ತಮ್ಮ ವಚನಗಳ ಮೂಲಕವೇ ಜನಕ್ಕೆ ಅಂದರೆ ಸಮಾಜಕ್ಕೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿದ್ದಾರೆ ನಮ್ಮ ವಚನಕಾರರು. ಸೊ ಹಾಗಾಗಿ ಸಮಯ ಸಿಕ್ಕಿದಾಗ ನಾವು ಕನ್ನಡಿಗರು ವಚನ ಸಾಹಿತ್ಯವನ್ನು ಓದೋದಕ್ಕೆ ಶುರು ಮಾಡಬೇಕು. ಅದರಲ್ಲಿರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು, ಅದನ್ನು ಮತ್ತಿತರರಿಗೂ ತಿಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಒಂದು ಸಣ್ಣ ಪ್ರಮೋಷನ್ನು, ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಕನ್ನಡಿಗರ ಹೆಮ್ಮೆ ರಾಷ್ಟ್ರಕವಿ ಕುವೆಂಪು ಅವರ ಅಂದರೆ ಅಣ್ಣನ ನೆನಪು ಪುಸ್ತಕವನ್ನು ಎಪಿಸೋಡ್ಗಳ ಮುಖಾಂತರ, ಒಂಥರ ಪಾಡ್ಕಾಸ್ಟ್ ಥರ ಎಪಿಸೋಡ್ಗಳ ಮುಖಾಂತರ, ಅಂದರೆ ಆ ಅಣ್ಣನ ನೆನಪು ಪುಸ್ತಕ ಬರೆದಿರೋದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮಗ KP ಪೂರ್ಣಚಂದ್ರ ತೇಜಸ್ವಿಯವರು. ಅಂದರೆ ಅವರ ದೃಷ್ಟಿಕೋನದಲ್ಲಿ, ಅವರ ಪರ್ಸ್ಪೆಕ್ಟಿವ್, ಅಂದರೆ ಅವ್ರಿಗೆ ಕುವೆಂಪು ಅವ್ರ ಜೊತೆ ಯಾವ ರೀತಿ ಒಡನಾಟ ಇತ್ತು, ಅಂದರೆ ಬಾಲ್ಯದಿಂದ ಹಿಡಿದು ಅವರು
ಹೇಗೆ ಕುವೆಂಪು ಅವ್ರನ್ನ ಅರ್ಥ ಮಾಡ್ಕೋತಾ ಬಂದರು. ಸೊ ಅವರ ಒಂದು ದೃಷ್ಟಿಕೋನದಲ್ಲಿ, ಅವರ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಕುವೆಂಪು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಅಷ್ಟೇ ಅಣ್ಣನ ನೆನಪು. ಸೊ ಆ ಅಣ್ಣನ ನೆನಪು ಪುಸ್ತಕದಲ್ಲಿ ಬರ್ತಕ್ಕಂತಹ ಕೆಲವು ಸ್ವಾರಸ್ಯವಾದಂತಹ ವಿಷಯಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ ನಾನು ಅದನ್ನು ಎಪಿಸೋಡ್ಗಳ ಮೂಲಕ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸೊ ದಯವಿಟ್ಟು ಇನ್ನೂ ಯಾರಾದರೂ ಕೇಳೋದಕ್ಕೆ ಶುರು ಮಾಡಿಲ್ಲ ಅಂತಂದರೆ ದಯವಿಟ್ಟು ಕೇಳೋದಕ್ಕೆ ಶುರು ಮಾಡಿ ಸ್ನೇಹಿತರೆ. ಅದರ ಉದ್ದೇಶ ಇಷ್ಟೇ, ಆ ಎಪಿಸೋಡ್ಗಳನ್ನು ನೀವು ಕೇಳಿದ ನಂತರ ನೀವು ಕೂಡ ಈ ಅಣ್ಣನ ನೆನಪು ಪುಸ್ತಕವನ್ನು ಪರ್ಚೇಸ್ ಮಾಡಿ ಓದೋ ರೀತಿ ಆಗಲಿ ಅನ್ನೋದೇ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ಈ ಅಣ್ಣನ ನೆನಪು ಪುಸ್ತಕದ ಕೆಲವು ಸ್ವಾರಸ್ಯವಾದಂಥ ವಿಷಯಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ ಎಪಿಸೋಡ್ಗಳ ಮುಖಾಂತರ ಅಪ್ಲೋಡ್ ಮಾಡಿದ್ದೇನೆ. ಸೊ ಆ ಎಲ್ಲ ಎಪಿಸೋಡ್ಗಳ ಪ್ಲೇಲಿಸ್ಟ್ ಲಿಂಕನ್ನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಅಂದರೆ ಅಣ್ಣನ ನೆನಪು ಆಲ್ ಎಪಿಸೋಡ್ಸ್ ಪ್ಲೇಲಿಸ್ಟ್ ಲಿಂಕ್ ಅಂತ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ. ಆ ಲಿಂಕನ್ನು ನೀವು ಪ್ರೆಸ್ ಮಾಡಿದ್ರೆ ಮೊದಲನೇ ಎಪಿಸೋಡಿಂದ ಶುರು ಆಗುತ್ತೆ. ಎಲ್ಲ ಎಪಿಸೋಡ್ಗಳನ್ನು ನೀವು ಕೇಳಿದ ನಂತರ ನಿಮಗೂ ಕೂಡ ಈ ಪುಸ್ತಕವನ್ನು ತಗೊಂಡು ಓದಬೇಕು ಅನ್ನೋ ಒಂದು ಕುತೂಹಲ ನಿಮ್ಮಲ್ಲಿ ಮೂಡುತ್ತೆ ಅಂತ ನಾನು ನಂಬ್ತೀನಿ ಅಂತ ಹೇಳ್ತಾ, ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜನ್ನು ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.